ರಾಜ್ಯದಲ್ಲಿ ಒಂದು ವೇಳೆ ಪವರ್ ಶೇರಿಂಗ್ ವಿಚಾರ ಪ್ರಾಕ್ಟಿಕಲ್ ಆಗಿದ್ದೇ ಆದಲ್ಲಿ ಅಧಿಕಾರ ಹಂಚಿಕೆ ನಿಜವೇ ಆದರೆ ಸಿದ್ದು ಬಣ ಹೊಸ ಪಕ್ಷ ಕಟ್ಟುತ್ತಾರೆ. ಪವರ್ ಶೇರಿಂಗ್ ಭಾಗವಾಗಿ ಸಿಎಂ ಬದಲಾವಣೆ ಆಗಿದ್ದಲ್ಲಿ ಸಿದ್ದರಾಮಯ್ಯರ ಬೆಂಬಲಿಗರಿಂದ ಹೊಸ ಪಕ್ಷ ಘೋಷಣೆ ಸಾಧ್ಯತೆ. ಇದನ್ನು ಹೇಳಿದ್ದು ಮಾಜಿ ಸಚಿವ ವಿಶ್ವನಾಥ್ ಅವರೊಂದು ಖಾಸಗಿ ಚಾನೆಲ್ನಲ್ಲಿ ಒಂದು ಸಂದರ್ಶನದಲ್ಲಿ ಈ ಥರದೊಂದು ಮಾತನ್ನು ಆಡಿದರು. ಸೊ ಒಂದು ವೇಳೆ ವಿಶ್ವನಾಥ್ ಅವರು ಹೇಳಿದ್ದು ಸತ್ಯವೇ ಆಗಿದ್ದರೆ, ನಾವು ಹಿಂಗೆ ಹೇಳಬೇಕೀಗ, ವಿಶ್ವನಾಥ್ ಅವರು ಹೇಳಿದ್ದು ಸತ್ಯವೇ ಆಗಿದ್ದರೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತಾ? ಈಗಾಗಲೇ ಸಿದ್ದು ಬಣದ ಪರಮಾಪ್ತರಿಂದ ರಹಸ್ಯ ಸಭೆಗಳಾಗ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗಿದ್ದೇ ಆದಲ್ಲಿ, ಆ ಕ್ರಾಂತಿಯ ಭಾಗವಾಗಿ ಸಿಎಂ ಸ್ಥಾನ ಬದಲಾಗಿದ್ದೇ ಆದಲ್ಲಿ, ಒಂದು ವೇಳೆ ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವ ಮುಖಂಡರುಗಳು ಸಭೆ ಸೇರಿಸಿಕೊಂಡು ಒಂದು ಹೊಸ ಪಕ್ಷವನ್ನು ರಚಿಸಿ ಯಾರು? ಇದೊಂದು ತರಹದ ಪೊಲಿಟಿಕಲ್ ಥ್ರೆಟ್ಟು, ರಾಜಕೀಯ ಬೆದರಿಕೆ. ಪವರ್ ಶೇರಿಂಗ್ ಭಾಗವಾಗಿ ಸಿಎಂ ಬದಲಾವಣೆ ಆಗಿದ್ದಲ್ಲಿ ಸಿದ್ದರಾಮಯ್ಯರ ಬಣದ ಒಂದಷ್ಟು ಮುಖಂಡರುಗಳ ನೇತೃತ್ವದಲ್ಲಿ ಹೊಸ ಪಕ್ಷ ಕಟ್ಟೋ ಸಾಧ್ಯತೆಗಳಿರ್ತವೆ. ಮಾಜಿ ಸಚಿವ ವಿಶ್ವನಾಥ್ ಅವರಿಂದ ಸ್ಫೋಟಕ ಮಾಹಿತಿ. ಈಗಾಗಲೇ ಸಿದ್ದು ಬಣದ ಪರಮಾಪ್ತರಿಂದ ರಹಸ್ಯ ಸಭೆಗಳಾಗ್ತಾ ಇದೆ. ಒಂದು ವೇಳೆ ಹೈಕಮಾಂಡ್ ಸಿಎಂ ಬದಲಾಯಿಸಿದ್ದೇ ಆದಲ್ಲಿ ಹೊಸ ಪಕ್ಷಕ್ಕೆ ಸಿದ್ಧತೆಗಳಾಗಬಹುದು. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ಹೊಸ ಪಕ್ಷದ ಚರ್ಚೆಗಳು ನಡೀತಾ ಇದೆ. ಸೊ ಕಾಂಗ್ರೆಸ್ ಮನೆಯೊಂದು ಒಡೆದು ಎರಡಾಗೋ ತರಹದ ಸೂಚನೆ ಇದು. ಒಂದು ಕಡೆ ಸಿದ್ದರಾಮಯ್ಯರ ಬಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ. ಸಹಜವಾಗಿ ಪೊಲಿಟಿಕಲ್ ಏನದು ಸ್ವಾಭಾವಿಕ ರಾಜಕೀಯ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಣದವರು ಡಿ ಕೆ ಸಿಎಂ ಆದರೆ ನಮಗೂ ಕೂಡ ಪೊಲಿಟಿಕಲ್ ಉಪಕಾರಗಳಾದೀತು ಅಂತ ಹೇಳಿ ಡಿ ಕೆ ಪರ ಬೆಂಬಲವನ್ನು ಸೂಚಿಸ್ತಾರೆ. ಇನ್ನು ಸಿದ್ದರಾಮಯ್ಯರ ಪರ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಬೆಂಬಲಿಗರು ಸಿದ್ದರಾಮಯ್ಯನವರೇ 5 ವರ್ಷ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಅವರೇ ಸಿಎಂ ಆದರೆ ಜನತೆಗೆ ಒಳ್ಳೆಯದು, ಜನಪರ ಯೋಜನೆಗಳನ್ನು ತರ್ತಾರೆ, ಜನಪರ ಕಾಳಜಿ ಅವರಲ್ಲಿದೆ. ಸೊ ಇದು ಸಿದ್ದರಾಮಯ್ಯರ ಬಣದ ಪರಮಾಪ್ತರ ಒತ್ತಡ ಮತ್ತು ಒತ್ತಾಯ. ಹೀಗಿರುವಾಗ ಪವರ್ ಶೇರಿಂಗ್ ವಿಚಾರ ಒಂದು ವೇಳೆ ನವೆಂಬರ್ ಕ್ರಾಂತಿಯ ಭಾಗದಲ್ಲಿ ಇದ್ದರೆ, ಪವರ್ ಶೇರಿಂಗ್ ರಾಜ್ಯದಲ್ಲಿ ಆಗಿದ್ದೇ ಆದಲ್ಲಿ ಅನುಷ್ಠಾನಕ್ಕೆ ಬಂದರೆ ಸಿಎಂ ಸ್ಥಾನ ಬದಲಾಗಬಹುದಾದ ಸನ್ನಿವೇಶ ಎದುರಾದರೆ ಸಿಎಂ ಸಿದ್ದರಾಮಯ್ಯರ ಬಣದ ವ್ಯಕ್ತಿಗಳು ಹೊಸ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ಸಿಗೆ ಟಕ್ಕರ್ ಕೊಡೋ ಸಾಧ್ಯತೆಗಳಿದ್ದಾವೆ ಅಂಥೇಳಿ ವಿಶ್ವನಾಥ್ ಅವರು ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಸಂದರ್ಶನದಲ್ಲಿ ತೊಡಗಿಕೊಂಡಿದ್ದಾಗ ಹೇಳಿದಂತಹ ಮಾತು ಈಗ ಚರ್ಚೆಗೂ ಕೂಡ ಕಾರಣವಾಗಿದೆ. ಈ ಚರ್ಚೆ ನಿಜಕ್ಕೂ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.